ಮೊಸಳೆಯೂ ಇತ್ತು. ಪ್ರತಿದಿನ ಕೋತಿ ನೇರಳೆ ಮರದಲ್ಲಿ ಬಿಡುತ್ತಿದ್ದ ನೇರಳೆ ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಹಾಕುತ್ತಿತ್ತು. ಅದೇ ನಾವು ಕತೆ ಹೇಳಬೇಕಾದ್ರೆ ಅದನ್ನ ಪ್ರತಿಯೊಂದು ಮಗುನು ಅದರ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದರದ್ದೇ ಆದ ಒಂದು ರೀತಿಯಲ್ಲಿ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಆದ್ರಿಂದ ಕತೆ ಹೇಳೋದು ಅನ್ನೋದು ಅಂಗನವಾಡಿ ಮಕ್ಕಳಿಗೆ ತುಂಬಾ ಮುಖ್ಯ. ನೋಡತ್ತೀವಿ ಪಕ್ಕಕ್ಕೆ ಬಣ್ಣ ಕಾಲು ಬಿಡಿ. ಇಲ್ಲಿಂದ ಅಲ್ಲಿಂದಲ್ಲ. ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಪ್ರತಿ ಮೀಟಿಂಗ್ ತಿಂಗಳಲ್ಲಿ ಒಂದು ಸಲ ಕರೆದು ಒಂದು 2-3 ತಿಂಗಳಾಗಿರ್ಬೋದು ಅಷ್ಟೇ. ಅದನ್ನು 4 ಭಾಗಗಳು ಮಾಡಿ ಆ 4 ಭಾಗಗಳಲ್ಲಿ ನಾವು ಮಕ್ಕಳಲ್ಲಿ 5 ಅಭಿವೃದ್ಧಿ ಕ್ಷೇತ್ರಗಳೇನಿದೆ, ದೈಹಿಕ, ಸಾಮಾಜಿಕ, ಹಾಗೆ ಭಾವನಾತ್ಮಕ, ಸೃಜನಶೀಲ ಮತ್ತು ಕ್ರಿಯಾತ್ಮಕ ಚಟುವಟಿಕೆ, ಇಷ್ಟನ್ನು ನಾವು ಹೇಗೆ ಮಕ್ಕಳಲ್ಲಿ ನಾವು ವಿಭಾಗ ಮಾಡಿ ಕಲಿಸ್ಬೋದು, ಹಂತವಾಗಿ ಹೇಗೆ ಕಲಿಸ್ಬೋದು ಅನ್ನೋದನ್ನ ನಮಗೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ನ ಸಂಪನ್ಮೂಲ ವ್ಯಕ್ತಿಗಳ ಸಹಾಯದಿಂದ ನಾವು ಕಲಿಸ್ವಿ. ಅದನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಫಸ್ಟ್ ಪೂರ್ವ ಸಿದ್ಧತೆ ಬಹಳ ಮುಖ್ಯ. ಆ ಪೂರ್ವ ಸಿದ್ಧತೆನ ನಮಗೆ ಹೇಗೆ ಮಾಡ್ಕೋಬೇಕು ಅಂತ ಒಂದು ಚೌಕಟ್ಟಿತ್ತು. ಆ ಚೌಕಟ್ಟಲ್ಲಿ ಪ್ರತಿಯೊಬ್ಬರು ಸಹ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಯಾವ್ಯಾವ ಮುಖಾಂತರ ನಾವು ಮಕ್ಕಳಿಗೆ ಏನೇನು ಹೇಳ್ಕೊಟ್ರೆ ಸಂಖ್ಯೆಗಳಿಂದ ಅವು ಮಕ್ಕಳು ಹೇಗೆ ಕಲಿತವೆ ಅನ್ನೋದನ್ನ ನಾವು ಒಂದು 5 ಸಲ ತರಬೇತಿ ಬಂದು ನಾವು ತುಂಬ ಚೆನ್ನಾಗಿ ಮಾಡಿದ್ವಿ. ಮೊದಲು ಶಾಲೆಗಳಲ್ಲಿ ಶಿಕ್ಷಕರ ಮೇಳ ಮಾಡೋರು. ನಮ್ಗವಾಗ ಅನ್ಸೋದು, ಅಯ್ಯೋ ಯಾವ ರೀತಿ ಮಾಡ್ತಾರೋ, ನಮಗೂ ಒಂದು ಅವಕಾಶ ಕೊಟ್ಟಿದ್ರೆ ಅಂತ ನಾನು ಅವಾಗ ಅಂದ್ಕೊಳ್ಳೀನಿ. ನಮಗೊಂದು ಅವಕಾಶ ಮಾಡಿಕೊಟ್ಟಂಥ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆಗೂ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ಶಿಕ್ಷಕರ ಮೇಳದಿಂದ ನಾನು ಕಲಿತಿದ್ದು, ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಮಕ್ಕಳಿಗೆ ಶಾಲೆಯಲ್ಲಿ ಮಾಡ್ತಿದ್ದೆ.
ಇಲ್ಲಿ ಬಂದ ನಂತರ ಅಂಗನವಾಡಿಗಳಲ್ಲಿ ಪ್ರತಿಯೊಬ್ಬರು, ಈಗ ನಾವೇನು ಇಲ್ಲಿ ಇಷ್ಟು ಜನ ಇದ್ದೀವಿ, ಎಷ್ಟು ಹಂತವಾಗಿ ಮಾಡಬೇಕು. ಇವಾಗ ನಮ್ಮ ಶೈಲಿಯಲ್ಲಿ ನಾವು ಅಂಗನವಾಡಿ ಮಾಡಿದಾಗ ಇಲ್ಲಿ ನಾವು ಎಲ್ಲ ಜೊತೆಯಾಗಿ ಬೆರೆತಾಗ ನನ್ನನ್ನು ನೋಡಿ ನೀವು ಕಲಿಬೋದು, ನಿಮ್ಮನ್ನು ನೋಡಿ ನಾವು ಕಲಿಬೋದು. ಇಲ್ಲಿ ನಾನೇ ಹೆಚ್ಚು, ನಾನೇ ಕಲ್ತಿದ್ದೀನಿ, ನೀನು ಕಲ್ತಿದ್ಯಾ ಅನ್ನೋದು ಏನಿಲ್ಲ. ಇಲ್ಲಿ ನನ್ನಿಂದ ಕಲಿಯೋದು ನೀವು ತುಂಬ ಇದೆ, ನಿಮ್ಮಿಂದ ಕಲಿಯೋದು ನಾನು ತುಂಬ ಇದೆ. ಅದನ್ನು ನಾವು ಇಲ್ಲಿ ಕಲ್ತಿದ್ದೀವಿ. ಯಾವ ರೀತಿ ಅಂಗನವಾಡಿಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು, ಯಾವ ರೀತಿ ನಾವು ಯಾವ ದಾರಿಯಿಂದ ಮಕ್ಕಳುಗಳನ್ನ ನಮ್ಮ ದಾರಿಗೆ ತರಬೇಕು ಅನ್ನೋದನ್ನ ಇಲ್ಲಿ ತುಂಬ ಚೆನ್ನಾಗಿ ನಾವು ಕಲ್ತಿದ್ದೀವಿ.